ಕಿಡಿಗೇಡಿಗಳ ಕೃತ್ಯಕ್ಕೆ 2200 ಅಡಿಕೆ ಮರಗಳು ಭಸ್ಮವಾಗಿವೆ. ಕಿಡಿಗೇಡಿಗಳ ಕೃತ್ಯದಿಂದ 2200 ಅಡಿಕೆ ಮರಗಳು ಭಸ್ಮ. ದಾವಣಗೆರೆಯ ತಮಲೇನಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ರೈತ ಈರಪ್ಪ ಎಂಬುವರ 3 ಎಕರೆ ಅಡಿಕೆ ಮರ ಸರ್ವನಾಶವಾಗಿದೆ. 2 ವರ್ಷಗಳಿಂದ 5-6 ಲಕ್ಷ ಖರ್ಚು ಮಾಡಿ ರೈತ ಅಡಿಕೆಯನ್ನ ಬೆಳೆಯೋದಕ್ಕೆ ಮುಂದಾಗಿದ್ರು. ನಿನ್ನೆ ತೋಟದಲ್ಲಿ ಕಳೆ ತೆಗೆದು ತೆರಳಿದ್ದ ಈರಪ್ಪ ದಂಪತಿ ಒಣ ಹುಲ್ಲಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಹೀಗಾಗಿ ಅಡಿಕೆ ಗಿಡಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಗಮನಿಸ್ತಾ ಇದ್ದೀರಿ. ಜಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಯಾರು ಈ ಕೃತ್ಯವನ್ನು ಎಸಗಿದ್ರು, ಏನು ಕಾರಣಕ್ಕೆ, ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ. 2 ವರ್ಷಗಳಿಂದ 5-6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಂತೆ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಯಾವ ರೀತಿಯಾಗಿ ಒಣ ಹುಲ್ಲಿಗೆ ಬೆಂಕಿ ಹಚ್ಚಿದ್ದಾರೆ. ಸಂಪೂರ್ಣವಾಗಿ ಅಡಿಕೆ ತೋಟವನ್ನ ಆ ಬೆಂಕಿ ಆಹುತಿ ತೆಗೆದುಕೊಂಡಿದೆ. ಮುಂದೆ ಹೇಗೆ ಅಂತ ದಿಕ್ಕು ತೋಚದೆ ರೈತ ಕಂಗಾಲಾಗಿದ್ದಾರೆ. ದುಷ್ಕರ್ಮಿಗಳ ಕೃತ್ಯಕ್ಕೆ ಅಡಿಕೆ ತೋಟ ಸಂಪೂರ್ಣವಾಗಿ ನಾಶ. ಎರಡು 2200 ಅಡಿಕೆ ಗಿಡಗಳು ನಾಶವಾಗಿರೋದು. ಬೆಂಕಿಯ ಒಂದು ಕೆನ್ನಾಲಿಗೆಗೆ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಈಗ ಬದುಕೆ ಬೆಂಕಿಯಲ್ಲಿ ಬೆಂದು ಹೋಯ್ತಲ್ಲ ಅಂತ ಹೇಳಿ ರೈತ ಕೂಡ ಕಂಗಾಲಾಗಿದ್ದಾರೆ. ಇದಕ್ಕೆ ಹೇಗೆ ಅವರಿಗೆ ಪರಿಹಾರ ಸಿಗುತ್ತೆ, ಯಾರು ಈ ರೀತಿ ಕೃತ್ಯವನ್ನು ಎಸಗಿದ್ದು, ಇದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ಮಾಡಬೇಕಿದೆ. ನೊಂದಿರುವಂತಹ ಈ ರೈತನಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ.